ಇನ್ಸ್ಟಾಗ್ರಾಮ್ ಅಂದರೆ ಏನು ಅಂತಲೇ ಗೊತ್ತಿಲ್ಲದೆ ಇರೋವಂಥ 90s ಹುಡುಗಿ ನಾನು. ಅಂದರೆ ನೀವೆಲ್ಲ ಅಂದ್ಕೊತಿರ್ತೀರ, ಇವ್ರಿಗೆ ಇನ್ಸ್ಟಾಗ್ರಾಮ್ ಗೊತ್ತಿಲ್ಲದೆ ಇರುತ್ತಾ, ಯೂಟ್ಯೂಬ್ ಚಾನೆಲ್ ನಡೆಸ್ತಿದ್ದಾರೆ ಗೊತ್ತಿರತ್ತಪ್ಪ ಅಂತ ಅಂದ್ಕೊಳ್ತೀರಾ. ನಾನು ಇನ್ಸ್ಟಾಗ್ರಾಮ್ ಅಂತ ತಿಳ್ಕೊಂಡಿದ್ದು ಅದ್ರ ಬಗ್ಗೆ ಅಂದರೆ ಪೋಸ್ಟ್ ಎಲ್ಲ ಮಾಡ್ತಾರೆ ಅಂತ ನನಗೆ ಗೊತ್ತಾಗಿದ್ದು 2022 ಅಲ್ಲ 2023ರಲ್ಲಿ ನನಗೆ ಅದ್ರ ಬಗ್ಗೆ ಒಂದು ಐಡಿಯಾ ಬಂದಿತ್ತು. ಇನ್ಸ್ಟಾಗ್ರಾಮ್ ಅಂತ ಒಂದಿದೆ, ಅದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು, ಅದರಲ್ಲಿ ಲಾಗಿನ್ ಆಗಬೇಕು ಅಂತ ಗೊತ್ತಾಗಿದ್ದು 2022 ಅಥವಾ 23 ಈ ಇದರಲ್ಲಿ ಗೊತ್ತಾಗಿದ್ದು. ಸೊ ಈಗ ಒಂದು 3 ವರ್ಷ ಆಗಿದೆ ಅಂದ್ಕೊಳ್ಳಿ. ಏನು ಹೇಳ್ತಾ ಇದ್ದಾರೆ ಅಂದ್ಕೊತಿದ್ರಾ? ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಇದು ಒಂದು ಮೋಟಿವೇಶನಲ್ ವಿಡಿಯೋ ಅಂತಲೇ ಹೇಳ್ತೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಿ ಸಾಫ್ಟ್ ಭುವಿಕಾ ಸ್ಕೂಲ್ ಆಫ್ ಫ್ಯಾಷನ್ ಟ್ರೈನಿಂಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಜಮಾನದಲ್ಲಿ ಏನಂದರೆ ನಾವು ಫ್ರೀ ಇರ್ತೀವಿ ಅಲ್ಲ, ಯಾವಾಗಲೂ ಫ್ರೀ ಇರ್ತೀವಿ, ಹೌದಾ? ಯಾಕೆ ಅಂದರೆ ನಮ್ಮ ಕೈಯಲ್ಲಿ ಫೋನ್ ಇದ್ದೇ ಇರುತ್ತೆ. ಮನೇಲಿ ಕೆಲಸ ಇದೆಯೋ ಇಲ್ವೋ, ಅಥವಾ ಮಕ್ಕಳನ್ನ ಸ್ಕೂಲಿಗೆ ಬಿಡಬೇಕೋ ಇಲ್ವೋ, ಏನಾದರೂ ಆಗಲಿ ಪ್ರತಿಯೊಬ್ಬರು ಕೈಯಲ್ಲಿ ದುಡ್ಡಿರುತ್ತೋ ಇಲ್ವೋ ಕೈಯಲ್ಲಿ ಫೋನ್ ಮಾತ್ರ ಇರುತ್ತೆ. ಆ ಫೋನ್ನ ಇಟ್ಕೊಂಡು ಓಪನ್ ಮಾಡಿದ ತಕ್ಷಣ ಅನಿಸುತ್ತಲ್ಲ, ರೀಲ್ಸ್ನ ನೋಡಬೇಕು, ಸ್ಕ್ರೋಲ್ ಮಾಡ್ತೀರಾ 1 ಗಂಟೆ 2 ಗಂಟೆ 3 ಗಂಟೆ ಆದರೂ ಫೋನ್ ಆಫ್ ಆಗಲ್ಲ. ಬಟ್ ಅಷ್ಟು ನೀವು ರೀಲ್ಸನ್ನ ನೋಡ್ತಾ ಇರ್ತೀರ. ಆ ಟೈಮಲ್ಲಿ ನಿಮ್ಮೆಲ್ರಿಗೂ ಅನಿಸಿರುತ್ತಲ್ಲ, ಯಾರಾದರೂ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದರೆ, ವಾವ್, ಇವ್ರು ಯಾವುದೋ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದಾರಲ್ಲ, ಐಡಿಯಾ ಚೆನ್ನಾಗಿದೆ, ನಾನು ಈ ರೀತಿ ಮಾಡಿಬಿಡ್ಬೇಕಪ್ಪ, ಫಟಾಫಟ್ ಅಂತ ಸಕ್ಸಸ್ ಸಿಕ್ಬಿಡುತ್ತೆ, ರಿವ್ಯೂಸ್ ಎಲ್ಲ ಬಂದ್ಬಿಡತ್ತೆ, ಚೆನ್ನಾಗಿ ಪ್ರಮೋಟ್ ಮಾಡಬೇಡ, ಪ್ರಮೋಟ್ ಮಾಡಿದ್ರೆ ಅಷ್ಟು ಕಸ್ಟಮರ್ಸ್ ಬಂದುಬಿಡ್ತಾರೆ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕೋಣ, ಚೆನ್ನಾಗಿ ರೀಚ್ ಆಗುತ್ತೆ, ನಾನು ಬೇಗ ಒಂದು ಟಾಪ್ ಅಂದರೆ ಸಕ್ಸಸ್ ಆಗಿಬಿಡ್ತೀನಿ, ಈ ರೀತಿ ಎಲ್ಲ ನೀವು ಅಂದ್ಕೊಳ್ತಿರ್ತೀರ, ಹೌದಾ? ಯಾವುದೇ ಆಗಲಿ, ನಾವು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಅದು ನಮಗೆ ಸಕ್ಸಸ್ ಕೊಡಬೇಕು ಅಂದರೆ ಹಾರ್ಡ್ ವರ್ಕ್ ತುಂಬಾ ಮುಖ್ಯ. ನಾನು ನಿಮ್ಗೆ ಹೇಳಿದಾಗೆ, ನನಗೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಥವಾ ಕಲ್ತಿರೋದನ್ನು ಏನಾದರೂ ಒಬ್ರಿಗೆ ಹೇಳ್ಕೊಡ್ಬೇಕು ಅಂತ ಅನಿಸಿದ್ದು 2016ರಲ್ಲಿ. 2016ನಲ್ಲಿ ನಾನು ಇದನ್ನು ಕಲಿಯೋದಕ್ಕೆ ಅಥವಾ ಇದ್ರ ಬಗ್ಗೆನೇ ಸ್ವಲ್ಪ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅನಿಸ್ತಿತ್ತು. ಆವಾಗ ಹೇಳ್ದಂಗೆ ಬರೀ ಯೂಟ್ಯೂಬ್ ಮಾತ್ರ ನನಗೆ ಗೊತ್ತಿದ್ದು, ಇನ್ಸ್ಟಾಗ್ರಾಮೆಲ್ಲ ಗೊತ್ತಿರಲಿಲ್ಲ. ಇನ್ನು ವಾಟ್ಸಪ್ ಗೊತ್ತಾಗಿದ್ದರೆ 2017-18 ಆ ಟೈಮಲ್ಲಿ ನನಗೆ ವಾಟ್ಸಪ್ ಬಗ್ಗೆ ಒಂದು ಐಡಿಯಾ ಬಂದಿದ್ದು. ಅದಕ್ಕೆ ಮುಂಚೆ ಗೊತ್ತೇ ಇರಲಿಲ್ಲ. ಸೊ ಇಂಥ ಜಮಾನದಲ್ಲಿ ಆ ಟೈಮಲ್ಲಿ ನಾನು ಇದನ್ನು ಕಲಿಯೋಕ್ಕೆ ಶುರು ಮಾಡಿದ್ದು, ಕಲ್ತಿರೋದನ್ನ ಒಬ್ರಿಗೆ ಹೇಳ್ಕೊಡ್ಬೇಕು ಅಂತ ನನಗೆ ಅನಿಸಿದ್ದು. ಅವಾಗಿಂದನೂ ಈಗಲೂ ಅಷ್ಟೇ, ನನಗೆ ನನ್ನ ಉದ್ದೇಶ ಅಥವಾ ನನ್ನ ಮೋಟಿವ್ ಏನಿತ್ತು ಅದೇ ಇದೆ, ಯಾವುದೇ ಕಾರಣಕ್ಕೂ ಚೇಂಜ್ ಆಗಿಲ್ಲ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ಎಷ್ಟೊಂದು ಐಡಿಯಾಸ್ ಬರುತ್ತೆ, ಅದು ಸ್ಟಾರ್ಟ್ ಮಾಡಬೇಕು, ಇದನ್ನು ಸ್ಟಾರ್ಟ್ ಮಾಡಬೇಕು, ಬೇಗ 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 ಸಕ್ಸಸ್ನ ನೋಡಬೇಕು ಅಂತ ನಾನು ಇದುವರೆಗೂ ಅಂದ್ಕೊಂಡಿಲ್ಲ. ಯಾಕೆ ಅಂದರೆ, ನಾವು ಎಷ್ಟೇ ಒಂದು ಸಕ್ಸಸ್ನ ನೋಡಬೇಕು ಅಂದರೆ ಅದಕ್ಕೆ ನಾವು ಹಾಕೋಂಥ ಅಡಿಪಾಯ ಇರುತ್ತಲ್ಲ, ಅದು ತುಂಬಾ ಸ್ಟ್ರಾಂಗ್ ಆಗಿರಬೇಕು ಅಂತ ನಾನು ನಂಬ್ತೀನಿ. ಮತ್ತು ಇನ್ನೂ ಕೆಲವೊಬ್ರು ಅಂದ್ಕೊಳ್ತಾ ಇರ್ತಾರೆ, ಅಪ್ಪ ನನಗೆ ಮಕ್ಕಳೆಲ್ಲ ಇದ್ದಾರೆ, ಅವ್ರನ್ನೆಲ್ಲ ನೋಡಿಕೊಂಡು ನಾನೇನೋ ಅಚೀವ್ ಮಾಡಬೇಕು ಅಂದ್ಕೊಳ್ತೀನಲ್ಲ, ಅದು ಕಷ್ಟ ಆಗುತ್ತೆ, ಮನೆಯೂ ನೋಡಬೇಕು, ಮಕ್ಕಳೂ ನೋಡಬೇಕು, ಕೆಲಸ ಬಿಸ್ನೆಸ್ಸು ನೋಡಬೇಕು, ಕಷ್ಟ ಆಗುತ್ತೆ, ನನ್ನ ಕೈಲೇ ಆಗಲ್ಲ, ಸಾಕು ಮನೆ ಕೆಲಸ ಮಾಡಿ ಮಕ್ಕಳನ್ನ ನೋಡಿಕೊಂಡ್ರೆ ಸಾಕು ಅಂತ ಕೂಡ ನಿಮ್ಮಲ್ಲಿ ಕೆಲವರಿಗೆ ಅನಿಸಿರುತ್ತಲ್ವ. ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರೋಗೆ ಇವಳು ನನ್ನ ಚಿಕ್ಕ ಮಗಳು, ಅವಳನ್ನ ಜೊತೆಯಲ್ಲೇ ಇಟ್ಕೊಂಡೇ ನಾನು ನನ್ನ ಬಿಸ್ನೆಸ್ನ ರನ್ ಮಾಡ್ತಾಯಿದ್ದೀನಿ. ಅಷ್ಟು ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ನನಗೆ ಆ ನಂಬಿಕೆ ನನ್ನ ಮೇಲೆ ಇದೆ. ನಾನು ಇವಾಗ ನೀವು ಅಂದ್ಕೊಳ್ತಿರ್ತೀರಲ್ಲ, ಈ 4 ವರ್ಷ ಇದೆ ಅದಕ್ಕೆ ಮಗನ ಜೊತೇಲಿ ಇಟ್ಕೊಂಡು ಮಾಡ್ತಾಯಿದ್ದಾರೆ ಅಂತ. ನಾನು ನನ್ನ ದೊಡ್ಡ ಮಗಳಿಗೆ 2 ಇಯರ್ಸ್ ಇದ್ದಾಗ ನಾನು ಶುರು ಮಾಡಿದ್ದು. ಇವಾಗ ಅವಳಿಗೆ 11 ವರ್ಷ ಆಗ್ತಾ ಬಂತು ಜುಲೈಗೆ. ಸೊ ಅವಳು 2 ಇಯರ್ಸ್ ಬರೋ ಟೈಮಲ್ಲಿ ನಾನು ಇದನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೆ, ಅಂದರೆ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಈಗ 2026 ನಿಯರ್ಲಿ ಎಷ್ಟು ವರ್ಷ ಆಗ್ತಾ ಬಂತು, 8-9 ವರ್ಷ ಆಗ್ತಾ ಬಂತು. ಈ ಇಷ್ಟು ವರ್ಷ ಜರ್ನಿನಲ್ಲಿ ನಾನು ಕಲ್ತಿರೋದೇನೆಂದರೆ ಪೇಷನ್ಸ್, ತಾಳ್ಮೆ ಬೇಕು, ಜೊತೆಗೆ ಯಾರ ಡಿಪೆಂಡೆನ್ಸಿನೂ ಇಲ್ಲದೆ, ಯಾರು ಸಹಾಯ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನನ್ನ ಉದ್ದೇಶ ಏನು, ನನ್ನ ಗುರಿ ಏನು, ನನ್ನ ಕನಸು ಏನು, ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನೋ ಅದ್ರ ಬಗ್ಗೆ ನಾನು ತುಂಬಾ ಕರೆಕ್ಟಾಗಿ ಯೋಚನೆ ಮಾಡಿ ಅದೇ ದಾರಿನಲ್ಲೇ ನಡೀತಾ ಬಂದಿದ್ದೀನಿ. ಈಗಲೂ ಕೂಡ ಅದನ್ನೇ ಫಾಲೋ ಮಾಡ್ತಾಯಿದ್ದೀನಿ.
ಸೊ ನನ್ನ ಮಗಳು ಚಿಕ್ಕವಳಿದ್ದಾಗ ಹೇಳಿದಾಗೆ ದೊಡ್ಡ ಮಗಳು ಚಿಕ್ಕವಳಿದ್ದಾಗ ನಾನು ಇದನ್ನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅವಳನ್ನ ಜೊತೆಯಲ್ಲಿ ಇಟ್ಕೊಂಡೆ, ಅವಳನ್ನೂ ನೋಡ್ಕೊತಿದ್ದೆ, ಮನೆ ಕೆಲಸನೂ ಮಾಡ್ತಿದ್ದೆ, ಕಲಿತಾನೂ ಇದ್ದೆ. ಕಲಿಯೋದ್ರ ಜೊತೆಗೆ ಅಂದರೆ ಆ ಕಲಿಯೋದು ನನಗೆ ತುಂಬ ಅಂದರೆ ತುಂಬ ಇಷ್ಟ. ಈಗಲೂ ಕೂಡ ನಾನು ಯಾವುದೇ ಒಂದು ಹೊಸ ಕೋರ್ಸು ಅಥವಾ ನಮ್ಮ ಸ್ಕಿಲ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ ಏನೇ ಚಾನ್ಸ್ ಸಿಕ್ಕಿದ್ರೂ ನಾನು ಅದಕ್ಕೆ ಯಾವಾಗಲೂ ರೆಡಿಯಾಗಿರ್ತೀನಿ. ಯಾಕೆ ಅಂದರೆ ನಾವು ಹುಟ್ಟಿ ಸಾಯೋವರೆಗೂ ಕಲಿಯೋದಿದ್ದೇ ಇರುತ್ತೆ, ಹೌದಾ? ಸೊ ಕಲಿತ್ಬಿಟ್ಟಿದ್ದೀನಿ, ಸಾಕು ಇಷ್ಟೇ ಅಂತ ನಾನು ಯಾವತ್ತೂ ಸ್ಟಾಪ್ ಮಾಡಿಲ್ಲ. ಅಷ್ಟು ಕಲಿಯೋದಿದೆ. ಜ್ಞಾನ ಅನ್ನೋದಷ್ಟೇ ನಮ್ಮ ಜೊತೆಗೆ ಅಂದರೆ ಕೊನೆವರೆಗೂ ಬರೋವಂಥದ್ದು ಜ್ಞಾನ ಮಾತ್ರ, ನಾವು ಕಲ್ತಿರೋಂಥ ಕಲೆ ಮಾತ್ರ ಅಂತ ನನ್ನ ಒಂದು ಒಪಿನಿಯನ್. ಸೊ ಹೇಳ್ದಂಗೆ ಆವಾಗ ಸ್ಟಾರ್ಟ್ ಮಾಡಿದ್ದು. ಯಾವತ್ತೂ ನಾನು ಬ್ರೇಕ್ ಕೊಟ್ಟಿಲ್ಲ, ನನ್ನ ಕನಸು ಅಥವಾ ಗುರಿಗೆ ಬ್ರೇಕ್ ಕೊಟ್ಟಿಲ್ಲ. ಏನಾದರೂ ಮಾಡಿ ಮನೆಯಲ್ಲಿ ಜಗಳ ಮಾಡೋದು ಅಥವಾ ಏನೋ ಅಮ್ಮ ಅವರೆಲ್ಲ ಹೇಳ್ತಾಯಿದ್ರು ಕೆಲವೊಂದು ಸಲ, ಯಾಕೆ ಇದೆಲ್ಲ ಮಾಡ್ತೀಯಾ, ಸಾಕು ಇದನ್ನು ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಗು, ನೀನು MBA ಮಾಡಿದ್ಯಾ, ಯಾವುದಾದ್ರೂ ಮಲ್ಟಿನ್ಯಾಷನಲ್ ಕಂಪ್ನಿಗೆ ಹೋದರೆ ಒಳ್ಳೆ ಸ್ಯಾಲ್ರಿ ಬರುತ್ತೆ, ಮಗುನೆಲ್ಲಾದರೂ ಡೇ ಕೇರ್ಗೆ ಹಾಕು, ಏನಾದರೂ ಮಾಡು ಅಂತ ಅಂದ್ಬಿಟ್ಟು ತುಂಬ ಸಜೆಷನ್ಸ್ ಕೊಟ್ಟರು. ಸೊ ನಾನು ಟ್ರೈ ಮಾಡಿದೆ. 1 ತಿಂಗಳು ಹೋಗೋದು, 2 ತಿಂಗಳು ಹೋಗೋದು, ಆಮೇಲೆ ಮನಸ್ಸು ಕೇಳ್ತಾ ಇರಲಿಲ್ಲ. ಮಗುನು ನೋಡಿಕೊಂಡು ನಾನು ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಕೆಲ್ಸಕ್ಕೆ ಹೋಗಲ್ಲ, ಏನೇ ಆದರೂ ನಾನು ನನ್ನ ಮಗಳನ್ನು ಜೊತೆಯಲ್ಲಿ ಇಟ್ಕೊಂಡೆ ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನೋ ಅದನ್ನು ಮಾಡ್ತೀನಿ ಅಂತ ನಾನು ಅಷ್ಟು ದೃಢವಾಗಿದ್ದೆ ನನ್ನ ನಿರ್ಧಾರದ ಮೇಲೆ. ಸೊ ನೀವು ಅಂದ್ಕೊಳ್ತೀರಾ, ಸೊ ಏನೋ ಆಯಿತು ಮನೇಲಿ ಯಾರೂ ಇರ್ತಾರೆ ನೋಡ್ಕೊಳ್ಳೋಕ್ಕೆ, ಏನಪ್ಪ ಅಂತ. ಖಂಡಿತ ಯಾರೂ ಇಲ್ಲ. ಸೊ ಮಕ್ಕಳನ್ನ ನೋಡ್ಕೊಳ್ಳೋಕೆ ಯಾರು ಸಪೋರ್ಟ್ ಇಲ್ಲದೆ ಇದ್ರೂ ನಾನೇ ಓನಾಗಿ ನನ್ನ ಮಗುನ ನೋಡಿಕೊಂಡು ನನ್ನ ಬಿಸ್ನೆಸ್ನ ಯಾವ ರೀತಿ ಸೆಟಪ್ ಮಾಡ್ಕೊಳ್ಳೋದು ಅಂತ ಪ್ಲ್ಯಾನ್ ಮಾಡಿ ಡೇ ಬೈ ಡೇ. ನನಗೂ ಸ್ಟ್ರಗಲ್ಸ್ ಇದೆ, ನನಗೂ ಕಷ್ಟಗಳಿದೆ. ಸೊ ನಾನು ಮನೆಯಲ್ಲಿ ಕೆಲಸ ಮಾಡಿಕೊಂಡು ಎಲ್ಲನೂ ನಿಭಾಯಿಸ್ತಾ ಇದ್ದೀನಿ ಅಂತಂದರೆ ನನಗೆ ನನ್ನ ಮೇಲಿರೋಂಥ ಒಂದು ನಂಬಿಕೆ, ಆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ನಿಮ್ಮಲ್ಲೂ ಇರಬೇಕು. ಇದು ನಾನು ನನ್ನ ಬಗ್ಗೆ ಏನಕ್ಕೆ ಇಷ್ಟು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೋ ಜನ ಹೆಣ್ಮಕ್ಳು ಈಗ ಎಂಕ್ವೈರಿಗೆ ಬರ್ತಾರೆ ಕ್ಲಾಸ್ಗೆ, ಆ ಟೈಮಲ್ಲಿ ಹೇಳ್ತಾರೆ, ಮೇಡಮ್ ಮಕ್ಕಳಿದೆ ಮೇಡಮ್, ಮಕ್ಕಳನ್ನ ನೋಡ್ಕೊಂಡು ಹೋಗಿ ಬರೋಕ್ಕೆ ಕಷ್ಟ ಅಂತ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ಮಗುನ ನೋಡಿಕೊಂಡೆ ನಾನು ನನ್ನ ಬಿಸ್ನೆಸ್ನ ಮಾಡ್ತಾಯಿದ್ದೀನಿ. ನಾವೇನು ಒಂದೇ ದಿನದಲ್ಲಿ ಎಲ್ಲ ಆರ್ಡರ್ಸ್ ತೊಗೊಂಬಿಟ್ಟು ಎಲ್ಲ ಬರ್ಡನ್ ಮಾಡ್ಕೊಂಡು ಮಾಡೋ ಹಾಗಿಲ್ಲ. ಮಗುಗೂ ಟೈಮ್ ಕೊಡಬೇಕು, ಮಕ್ಳಿಗೂ ಟೈಮ್ ಕೊಡಬೇಕು, ಮನೆ ಟೈಮ್ ಕೊಡಬೇಕು, ಬಿಸ್ನೆಸ್ಗೂ ಟೈಮ್ ಕೊಡಬೇಕು. ಸೊ ಈ ರೀತಿ ನಾವು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿ ಪ್ಲ್ಯಾನ್ ಮಾಡಿಕೊಂಡ್ರೆ ಜೀವನದಲ್ಲಿ ಯಾರ ಇಂಡಿಪೆಂಡೆನ್ಸ್ ಇಲ್ಲದೇ ನಾವು ಬದುಕೋಕ್ಕೆ ಸಾಧ್ಯತೆ ಇದೆ. ನಾವು ಆ ರೀತಿ ಬದುಕಬೇಕು ಅಂದರೆ ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು, ನಂಬಿಕೆ ಖಂಡಿತ ಇರಲೇಬೇಕು. ಆ ನಂಬಿಕೆ ನಿಮ್ಮಲ್ಲೂ ಇದ್ದರೆ ನೀವು ನಮ್ಮ ಕ್ಲಾಸಸ್ಗೆ ಬಂದು ಎಂಕ್ವೈರಿ ಮಾಡಿ, ಓಕೆನಾ? ಸೊ ನಾನು ಯಾವಾಗಲೂ ಹೇಳೋದೇನೆಂದರೆ, ನಾವು ಒಳ್ಳೆ ಎಜುಕೇಷನ್ನ ಕೊಡಬೇಕು. ನಾವು ಕೊಡುವಂಥ ಎಜುಕೇಷನ್ ಒಂದು ಹೆಣ್ಮಗುಗೆ ಹೆಲ್ಪ್ ಆಗಬೇಕು. ಅದು ಅವರು ಮುಂದೆ ಹೋಗಿ ಅಂದರೆ ಒಂದು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಅವರ ಜೀವನವನ್ನು ಅವರು ನಡೆಸ್ಕೊಳ್ಬೇಕು ಅನ್ನೋದೇ ನನ್ನ ಉದ್ದೇಶ. ಇನ್ ಕೇಸ್ ನಿಮಗೇನಾದರೂ ಕ್ಲಾಸಸ್ಗೆ ಜಾಯ್ನ್ ಆಗಬೇಕು, ಏನೇ ಇದ್ದರೂ ನಿಮ್ಮ ಡೌಟ್ಸ್ ಮೇಲ್ಗಡೆ ನಂಬರ್ ಕಾಣಿಸ್ತಿದೆಯಲ್ಲ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಯಾವ ರೀತಿ ನಾನು ಸಹಾಯ ಮಾಡ್ಬೋದೋ ಸಹಾಯ ಮಾಡ್ತೀನಿ. ಬಟ್ ನಾನು ಹೇಳೋದಿಷ್ಟೇ, 2026 ಮುಗಿದು 2027 ದಾಟೋ ಅಷ್ಟರಲ್ಲಿ ನೀವೆಲ್ಲರೂ ನಿಮ್ಮದೇ ಆದಂಥ ಬಿಸ್ನೆಸ್ ಮನೆಯಿಂದಲೇ ಸ್ಟಾರ್ಟ್ ಮಾಡಬಹುದು. ಇದಕ್ಕೆ ಅಂಗಡಿನೇ ತೊಗೊಬೇಕು ಅಂತಿಲ್ಲ, ತುಂಬ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿಲ್ಲ. ಚಿಕ್ಕ ಪುಟ್ಟ ಇನ್ವೆಸ್ಟ್ಮೆಂಟ್, ಒಂದು ಮಿಷಿನ್ ಇದ್ದರೆ ಸಾಕು. ಆ ಮಿಷಿನ್ ಇಟ್ಕೊಂಡು ನೀವು ಏನೇನೆಲ್ಲ ಮಾಡಬಹುದು, ಯಾವ್ಯಾವ ರೀತಿ ಬಿಸ್ನೆಸ್ ಸೆಟಪ್ ಮಾಡ್ಬೋದು ಅಂತ ಕಂಪ್ಲೀಟ್ ಐಡಿಯಾ ಅಂದರೆ ಬರೀ ಸುಮ್ಮನೆ ಹಿಂಗೆ ಮಾಡಿ ಅಂತಲ್ಲ, ಎಲ್ಲೆಲ್ಲಿ ಏನೇನು ಮೆಟೀರಿಯಲ್ ಸಿಗುತ್ತೆ, ಯಾವ ರೀತಿ ನಾವು ಅದನ್ನು ಯುಟಿಲೈಸ್ ಮಾಡಬೇಕು, ಅಂದರೆ ವೇಸ್ಟ್ ಬಟ್ಟೆಗಳಿಂದನೇ ನಾವು ಹೊಸ ಬಟ್ಟೆ ಯಾವ ರೀತಿ ತಯಾರಿಸ್ಬೋದು, ಹೀಗೆ ನನಗೆ ಗೊತ್ತಿರೋ ಅಂಥದ್ದನ್ನು ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ, ನಿಮಗೆ ಕಲಿಸೋದಕ್ಕೆ ರೆಡಿ ಇದ್ದೀನಿ. ನನ್ನ ಈ 8ರಿಂದ 10 ವರ್ಷದ ಏನು ಅನುಭವ ಇದೆಯೋ, ನಾನು ಕಸ್ಟಮರ್ಸ್ನ ಅಟೆಂಡ್ ಮಾಡಿ ಅವ್ರಿಗೆ ಯಾವ ರೀತಿ ಫಿಟ್ಟಿಂಗ್ ಅಂದರೆ ಇಷ್ಟ ಆಗುತ್ತೆ, ಯಾವ ರೀತಿ ನಾವು ಚೇಂಜಸ್ ಮಾಡ್ಬೋದು, ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಕಸ್ಟಮರ್ನ ಯಾವ ರೀತಿ ಹ್ಯಾಂಡಲ್ ಮಾಡೋದು. ಕೆಲವೊಬ್ಬರು ತುಂಬ ಕಿರಿಕ್ ಮಾಡೋ ಕಸ್ಟಮರ್ಗಳಿರ್ತಾರೆ, ಇನ್ನು ಕೆಲವೊಂದು ಕಸ್ಟಮರ್ ಎಷ್ಟು ಸಾಫ್ಟಾಗಿರ್ತಾರೆ ಅಂದರೆ, ನಾವು ಹೊಲ್ದು ಕೊಟ್ಟಿರೋಂಥ ಬಟ್ಟೆ ಹಾಕಿ ನೋಡೋದೇ ಇಲ್ಲ ಮೇಡಮ್ ಸರಿಯಾಗಿರುತ್ತೆ ಕೊಡಿ ತೊಗೊಂಡು ಹೋಗ್ತೀವಿ ಅಂತ, ಆ ರೀತಿ ಟ್ರಸ್ಟ್ ಇಟ್ಕೊಂಡಿರೋಂಥ ಕಸ್ಟಮರ್ಸು ಇರ್ತಾರೆ. ಚಿಕ್ಕ ಪುಟ್ಟ ವಿಷಯಕ್ಕೆ ಜಗಳ ಮಾಡೋ ಕಸ್ಟಮರು ಇರ್ತಾರೆ. ಇಂಥ ಕಸ್ಟಮರ್ಸ್ನೆಲ್ಲ ನಾವು ನೋಡಿ ಅವರು ಯಾವ್ಯಾವ ರೀತಿ ಚೇಂಜಸ್ ಕೇಳ್ತಾರೆ, ಯಾವ ರೀತಿ ನಾವು ಚೇಂಜಸ್ ಮಾಡಿ ಕೊಡಬೇಕು, ಈ ಎಕ್ಸ್ಪೀರಿಯೆನ್ಸ್ನೆಲ್ಲ ನಾನು ನಮ್ಮ ಕ್ಲಾಸಲ್ಲಿ ಇನ್ಕ್ಲೂಡ್ ಮಾಡಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಯಾಕೆಂದರೆ ಈಗ ನಾನು ಕಲಿತು ಡೈರೆಕ್ಟಾಗಿ ಬಂದು ಹೇಳ್ಕೊಡೋದಕ್ಕೂ, ನಾವು ಕಲ್ತಿರೋದನ್ನ
ಕಸ್ಟಮರ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಅವ್ರಿಗೆ ಏನೇನು ಆಗುತ್ತೋ ಅಂದರೆ ಅದು ಫಿಟ್ಟಿಂಗ್ಸ್ ಏನೇನು ಚೇಂಜಸ್ ಮಾಡಬೇಕು ಅಂತ ಆ ಅನುಭವನ ಪಡ್ಕೊಂಡು ಅದಾದ ನಂತರ ನಾನು ನಿಮಗೆ ಕ್ಲಾಸಸ್ನ ತಗೊಳ್ತಾ ಇರೋದು. ಸೊ ಈ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಿಮ್ಗೆ ಏನೇ ತೊಂದರೆ ಇದ್ದರೂ ಅಥವಾ ನಿಮ್ಗೆ ಏನೇ ಡೌಟ್ಸ್ಗಳಿದ್ರು ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡೋದಕ್ಕೆ ನಾನು ಸದಾ ಇರ್ತೀನಿ. ಸೊ ಇದಕ್ಕಿಂತ ಹೆಚ್ಚಿನ ಇನ್ಫಾರ್ಮೇಷನ್ ಅಥವಾ ಹೆಚ್ಚಿನ ಮೋಟಿವೇಶನ್ ಬೇಕಾಗಿಲ್ಲ ಅಂದ್ಕೊತೀನಿ. ನೀವೇ ನೋಡ್ತಾ ಇದ್ದೀರಾ ಇಲ್ಲಿ ವಿಡಿಯೋದಲ್ಲಿ ಮಗುನ ಇಟ್ಕೊಂಡು ನಾನು ಅಲ್ಲೇ ಕಟಿಂಗ್ ಕೂಡ ಮಾಡ್ಕೊತಾ ಇದ್ದೀನಿ. ಕಸ್ಟಮರ್ ಆರ್ಡರ್ಸ್ನೂ ತೊಗೊಳ್ತೀವಿ, ಕ್ಲಾಸಸ್ನೂ ಮಾಡ್ತಾಯಿದ್ದೀವಿ, ಮತ್ತು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಕೂಡ ಮಾಡ್ತೀವಿ, ಮನೇನೂ ನೋಡ್ಕೊಳ್ತೀವಿ, ಅಡುಗೆನೂ ನಾನೇ ಮಾಡೋದು, ಪಾತ್ರೆನೂ ನಾನೇ ತೊಳೆಯೋದು, ನನ್ನ ಬಿಸ್ನೆಸ್ನ ನಾನೇ ರನ್ ಮಾಡೋದು, ನನ್ನ ಸೋಷಿಯಲ್ ಮೀಡಿಯಾನ ನಾನೇ ಹ್ಯಾಂಡಲ್ ಮಾಡೋದು. ಹೇಳ್ತಾರಲ್ಲ, ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಅಂತ, ಆ ರೀತಿ. ಸೊ ನಾನು ಕಲ್ತಿರೋದು ನನ್ನಿಂದ ಬೇರೆ ಹೆಣ್ಮಕ್ಳಿಗೆ ಸಹಾಯ ಆಗಬೇಕು, ಅವರೂ ಕೂಡ ಜೀವನದಲ್ಲಿ ಮುಂದೆ ಹೋಗಬೇಕು. ಕಷ್ಟ ಅಂತ ಯಾರ ಹತ್ರ ಹೋಗಿ ನಾವು ಕೈ ಚಾಚಿ ನಿಲ್ಲೋದಕ್ಕಿಂತ ನಮ್ಮ ಕೈಯಲ್ಲಿರೋಂಥ ಕೆಲಸದಿಂದ ನಮ್ಮ ದುಡಿಮೆ ನಾವು ನೋಡಿಕೊಂಡು ನಮ್ಮನ್ನು ನಂಬಿರೋರನ್ನ ನಾವು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಇದನ್ನು ಅಂದರೆ ಖುದ್ದಾಗಿ ನಾನು ನನ್ನ ಅನುಭವನೇ ಹೇಳ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಸದಾ ನಾನು ಜೊತೆಯಾಗಿರ್ತೀನಿ. ಯಾವುದೇ ರೀತಿ ನಿಮಗೆ ಕಷ್ಟ ಅನ್ಸಿದ್ರೂ ಅಥವಾ ನಿಮಗೆ ಕಲಿಯೋ ಟೈಮಲ್ಲಿ ಯಾವುದೇ ಥರ ಕಷ್ಟ ಅನ್ಸಿದ್ರೂ ನಿಮ್ಮ ಕಷ್ಟನ ಸುಲಭ ಮಾಡೋದಕ್ಕೆ ನಾನು ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಮೇಲ್ಗಡೆ ಕಾಣ್ತಾ ಇರೋವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. 6 ತಿಂಗಳ ಕೋರ್ಸು ಜಸ್ಟ್ 9,999 ರೂಪಾಯಿಗೆ ಎಲ್ಲೂ ಕೂಡ ಹೇಳ್ಕೊಡಲ್ಲ. ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು. ಅಂದರೆ ಕ್ಲಾಸ್ ನಡೆಯೋ ಟೈಮಲ್ಲಿ ನಿಮಗೆ ಇನ್ ಕೇಸ್ ಕಸ್ಟಮರ್ಸ್ ಬಂದಾಗ ಕಸ್ಟಮರ್ ಜೊತೆ ನಾವು ಯಾವ ರೀತಿ ಮಾತಾಡ್ತೀವಿ, ಆರ್ಡರ್ಸ್ನ ಯಾವ ರೀತಿ ತೊಗೊಳ್ಳೋದು, ಕಸ್ಟಮರ್ ಹ್ಯಾಂಡ್ಲಿಂಗ್ ಯಾವ ರೀತಿ ಇರುತ್ತೆ, ಅಥವಾ ಬಾಡಿ ಮೆಷರ್ಮೆಂಟ್ ಯಾವ ರೀತಿ ತೊಗೋಬೇಕು, ತೊಗೊಂಡಿರೋ ಮೆಷರ್ಮೆಂಟ್ಸ್ನ ನಾವು ಯಾವ ರೀತಿ ಡ್ರಾಫ್ಟಿಂಗ್ ಮಾಡ್ತೀವಿ ಪ್ಯಾಟರ್ನ್ ಶೀಟಲ್ಲಿ. ಸೊ ಈಗ ಫ್ಯಾಷನ್ ಡಿಸೈನಿಂಗ್ ಕಾಲೇಜ್ಗೆ ಹೋಗಿ ಕಲಿಬೇಕು ಅಂದರೆ ನಿಮಗೆ 10-15 ಲಕ್ಷ ಆಗುತ್ತೆ. NIFTಗೆ ಹೋಗಬೇಕು ಅಂದರೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿನಲ್ಲಿ ಕಲಿಬೇಕು ಅಂದರೆ ಹಿಂಗಾದರೂ ನಿಮಗೆ 3 ವರ್ಷಕ್ಕೆ ಬೇಕಾಗತ್ತೆ 10-15 ಲಕ್ಷ. ಅಷ್ಟೊಂದೆಲ್ಲ ಕೊಟ್ಟು ಕಲಿಯೋದಕ್ಕಾಗಲ್ಲ. ಅಲ್ಲಿ ನಿಮಗೆ ಪ್ರಾಕ್ಟಿಕಲ್ ನಾಲೆಡ್ಜು ಕೊಡಲ್ಲ, ಆಲ್ಮೋಸ್ಟ್ ಥಿಯರಿ. ಬಟ್ ನಮ್ಮಲ್ಲಿ ಕಂಪ್ಲೀಟ್ ಪ್ರಾಕ್ಟಿಕಲ್ ನಾಲೆಡ್ಜ್. ಯಾವ ರೀತಿ ಅಂದರೆ ನಿಮಗೆ ಫ್ಯಾಬ್ರಿಕ್ ಪೇಂಟಿಂಗಿಂದ ಇಡ್ಬೋದು, ಆರಿ ಎಂಬ್ರಾಯ್ಡ್ರಿ ಅಥವಾ ಹ್ಯಾಂಡ್ ಎಂಬ್ರಾಯ್ಡ್ರಿಯಿಂದ ಇರಬಹುದು. ಒಂದು ಬಟ್ಟೆನ ತೊಗೊಂಡು ಯಾವ ರೀತಿ ಕಟ್ ಮಾಡಬೇಕು, ಕಟ್ ಮಾಡೋಕ್ಕೂ ಮುಂಚೆ ಯಾವ ಫ್ಯಾಬ್ರಿಕ್ನ ಯೂಸ್ ಮಾಡ್ತಾಯಿದ್ದೀವಿ, ಪ್ಯಾಟರ್ನ್ನ ಯಾವ ರೀತಿ ರೆಡಿ ಮಾಡ್ಕೊಬೇಕು, ಯಾವ ಪ್ಯಾಟರ್ನ್ಗೆ ಯಾವ ಇದು ಸೂಟ್ ಆಗುತ್ತೆ ಡಿಸೈನು, ಮತ್ತು ಕಸ್ಟಮರ್ ಕೊಡುವಂಥ ಬಟ್ಟೆನ ನಾವು ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಈ ರೀತಿ ಕಂಪ್ಲೀಟ್ ಪ್ರಾಕ್ಟಿಕಲ್ ನಾಲೆಡ್ಜನ್ನ ನಾನು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಮಿಸ್ ಮಾಡ್ಕೊಬೇಡಿ ಈ ಆಪರ್ಚುನಿಟಿನ. ಆದಷ್ಟು ಬೇಗ ಎನ್ರೋಲ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಒಂದು ಬ್ಯಾಚಲ್ಲಿ ಬರೀ 5 ಜನ ಸ್ಟೂಡೆಂಟ್ಸ್ನ ತೊಗೊಳ್ತಾ ಇರೋದು, ಇದಕ್ಕಿಂತ ಹೆಚ್ಚಿನ ಸ್ಟೂಡೆಂಟ್ಸ್ನ ತೊಗೊಳ್ತಾ ಇಲ್ಲ. ಸೊ ಬೇಗ ಬೇಗ ಎನ್ರೋಲ್ ಮಾಡ್ಕೊಳ್ಳಿ. ಜುಲೈ 1 ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಬುಧವಾರ ಬಿದ್ದಿದೆ. ಸೊ ಬುಧವಾರ ಬಂದು ಒಂದು ಹೊಸ ವಿಷಯನ ಕಲಿಯೋದಕ್ಕೆ ಒಳ್ಳೆ ದಿನ ಅಂದ್ಬಿಟ್ಟೆ ನಾನು ಜುಲೈ 1 ಸ್ಟಾರ್ಟ್ ಮಾಡಿರೋದು. ಬೇಗ ಬೇಗ ಬಂದು ನೀವು ಡೈರೆಕ್ಟಾಗಾದರೂ ವಿಸಿಟ್ ಮಾಡಬಹುದು. ನಾವಿರೋವಂಥದ್ದು ನಂದಿನಿ ಲೇಔಟ್. ಎಲ್ರಿಗೂ ಗೊತ್ತಿರುತ್ತೆ, ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಅಥವಾ ಪುನೀತ್ ರಾಜ್ಕುಮಾರ್ ಸ್ಮಾರಕ. ಅಲ್ಲಿ ನಿಂತ್ಕೊಂಡ್ರೆ ಆಪೋಸಿಟಲ್ಲೇ ನಿಮಗೆ ಕಾಣಿಸುತ್ತೆ ಬಿ ಸಾಫ್ಟ್. ಓಕೆನಾ? ಸೊ ಅಲ್ಲಿ ಈಸಿಯಾಗಿ ನೀವು ಬರಬಹುದು. ಏನಾದರೂ ನೀವು ಇದರಲ್ಲಿ ಬಂದರೆ, ಮೆಟ್ರೋನಲ್ಲಿ ಬಂದರೆ ಗೊರಗುಂಟೆಪಾಳ್ಯ ಮೆಟ್ರೋ ಸ್ಟೇಷನಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ 5 ಮಿನಿಟ್ಸ್ ಅಷ್ಟೇ. ಡೈರೆಕ್ಟಾಗಿ ಬಸ್ಸಲ್ಲಿ ಮೆಜೆಸ್ಟಿಕ್ಕಿಂದ ಬರ್ತೀನಿ ಅಂದರೆ ನಮ್ಮ ಇನ್ಸ್ಟಿಟ್ಯೂಟ್ ಮುಂದೆನೇ ನಿಮಗೆ ಬಸ್ ನಿಲ್ಲಿಸುತ್ತೆ. ಸೊ ನೀವೇನು ತುಂಬ ದೂರ ನಡಿಬೇಕಾಗಿಲ್ಲ, ಹುಡುಕಬೇಕಾಗಿಲ್ಲ. ಬಸ್ ಸ್ಟಾಪಲ್ಲಿ ನಿಂತ್ಕೊಂಡು ನೋಡಿದ್ರೆ ಬಿ ಸಾಫ್ಟ್ ಭುವಿಕಾ ಸ್ಕೂಲ್ ಆಫ್ ಫ್ಯಾಷನ್ ಟ್ರೈನಿಂಗ್ ಅಂತ ಕಾಣಿಸುತ್ತೆ. ಓಕೆನಾ? ಸೊ ಬೇಗ ಬೇಗ ನಿಮ್ಮ ನೇಮ್ನ ಎನ್ರೋಲ್ ಮಾಡ್ಕೊಳ್ಳಿ. ನಿಮ್ಮೆಲ್ರಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ ವೆಲ್ಕಮ್ ಮಾಡೋದಕ್ಕೆ. ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.